ಶಾಸನಗಳ ಮಹತ್ವ ಏನು ಗೊತ್ತಾ? ಶಾಸನಗಳು ಸಾಮ್ರಾಜ್ಯದ ಎಲ್ಲೆಯನ್ನು ತಿಳಿದುಕೊಳ್ಳಲು ಸಹಾಯಕವಾಗುತ್ತವೆ. ಉದಾಹರಣೆಗೆ ಅಶೋಕನ ಶಾಸನಗಳನ್ನು ಆಧರಿಸಿಯೇ ಅವನ ಸಾಮ್ರಾಜ್ಯದ ಎಲ್ಲೆಯನ್ನು ಗುರುತಿಸಲಾಗಿದೆ. ಕರ್ನಾಟಕದ ಅರ್ಧಕ್ಕೂ ಹೆಚ್ಚು ಭಾಗ ಅಶೋಕನ ಸಾಮ್ರಾಜ್ಯದಲ್ಲಿ ಸೇರ್ಪಡೆಯಾಗಿದ್ದ ಅಂಶ ಶಾಸನಗಳಿಂದಲೇ ತಿಳಿದು ಬಂದಿರುವುದು. ಆಳುವ ಅರಸನ ಜೀವನಕ್ಕೆ ಸಂಬಂಧಿಸಿದ ಕಾಲ, ಘಟನಾವಳಿಗಳು ಮತ್ತು ಅವನ ಸಾಧನೆಗಳನ್ನು ತಿಳಿದುಕೊಳ್ಳಬಹುದು. ರಾಜ ಮಹಾರಾಜರು ಮಾತ್ರವಲ್ಲದೆ ಜನಸಾಮಾನ್ಯರು ಕೂಡ ದೇವಾಲಯಗಳನ್ನು ನಿರ್ಮಿಸಿರುವ ವಿಚಾರವನ್ನು ಕಲ್ಯಾಣಿ ಚಾಲುಕ್ಯರ ಶಾಸನಗಳಿಂದ ತಿಳಿದುಕೊಳ್ಳಬಹುದು. ಯುದ್ಧದಲ್ಲಿ ಹೋರಾಡಿ ಮಡಿದ ವೀರರ ಶೌರ್ಯ ಸಾಹಸಗಳನ್ನು ಹಾಗೂ ಸ್ತ್ರೀಯರ ಸ್ಥಾನಮಾನಗಳನ್ನು ತಿಳಿದುಕೊಳ್ಳಲು ಸಹಾಯಕವಾಗಿವೆ. ಹಲವು ಸಲ ಶಾಸನಗಳನ್ನು ಆಧರಿಸಿ ಅಂದಿನ ಕಾಲದ ಕಲಾ ಮತ್ತು ವೈಜ್ಞಾನಿಕ ನೈಪುಣ್ಯತೆಯನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ ಗುಪ್ತರ ಕಾಲದ ಮೆಹರೌಲಿ ಕಬ್ಬಿಣದ ಶಾಸನ. ಒಟ್ಟಾರೆ ಶಾಸನಗಳನ್ನು ಅಧ್ಯಯನ ಮಾಡುವುದರಿಂದ ರಾಜ್ಯಗಳ ಅಂದರೆ ಸಾಮ್ರಾಜ್ಯಗಳ ವಿಸ್ತಾರ ಮತ್ತು ಗಡಿಗಳು, ರಾಜಕೀಯ ಸ್ಥಿತಿ, ರಾಜ್ಯಾಡಳಿತ, ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ, ಆರ್ಥಿಕ ಪರಿಸ್ಥಿತಿ, ತೆರಿಗೆ ಪದ್ಧತಿ, ಕಲೆ ಇನ್ನು ಮುಂತಾದ ವಿಷಯಗಳನ್ನು ತಿಳಿದುಕೊಳ್ಳಬಹುದು.